ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜೂನ್ 20ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಇಂಡಿಯಾ ಗಿವ್ಸ್ ಎಮರ್ಜೆನ್ಸಿ ವೀಸಾಸ್ ಫಾರ್ 111 ಅಫ್ಘಾನ್ ಹಿಂದೂಸ್ ಅಂಡ್ ಸಿಖ್ಸ್ ಅನ್ನುವಂಥದ್ದು. ಅಫ್ಘಾನಿನ ಹಿಂದೂ ಮತ್ತು ಸಿಖ್ಖರಿಗೆ, ಅದರಲ್ಲಿ 111 ಅಫ್ಘಾನಿನ ಹಿಂದೂ ಮತ್ತು ಸಿಖ್ಖರಿಗೆ ಭಾರತವು ಎಮರ್ಜೆನ್ಸಿ ವೀಸಾಸ್ಗಳನ್ನ ಇಶ್ಯೂ ಮಾಡಿದೆ. ಯಾವ ಹಿನ್ನೆಲೆಯಲ್ಲಿ ಅಂತ ಅಂದ್ರೆ, ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಅಲ್ಲಿನ ಗುರುದ್ವಾರದ ಮೇಲಿನ ಅಟ್ಯಾಕ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಭಾರತದ 111 ಅಫ್ಘಾನಿನ 111 ಹಿಂದೂ ಮತ್ತು ಸಿಖ್ಖರಿಗೆ ಭಾರತಕ್ಕೆ ಬರೋದಕ್ಕೆ ವೀಸಾಸ್ಗಳನ್ನ ಎಮರ್ಜೆನ್ಸಿಯ ಒಂದು ಆಧಾರದ ಮೇಲೆ ಅವರಿಗೆ ನೀಡಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ನಾವು ಇದನ್ನ ಅಧ್ಯಯನ ಮಾಡೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಅಂಡ್ ಪಾಲಿಟಿಕ್ಸ್ ಆಫ್ ಡೆವಲಪ್ಡ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಆನ್ ಇಂಡಿಯಾ, ಪ್ರೊಟೆಕ್ಷನ್ ಆಫ್ ಪೀಪಲ್ ಅನ್ನುವಂತ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಭಾರತದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನವರು, ಅಂದ್ರೆ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಅನ್ನುವಂಥದ್ದು ಈಗ ಈ ವೀಸಾಸ್ ಗಳನ್ನ ಗ್ರಾಂಟ್ ಮಾಡಿರ್ತಕ್ಕಂಥದ್ದು. ಯಾವ ಮಿನಿಸ್ಟ್ರಿ ಈ ರೀತಿಯ ಎಮರ್ಜೆನ್ಸಿ ವೀಸಾಸ್ ಗಳನ್ನ ಗ್ರಾಂಟ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಬಹುಮುಖ್ಯ ಆಗುತ್ತೆ. ಇಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನವರು ಎಮರ್ಜೆನ್ಸಿ ವೀಸಾಸ್ ಗಳನ್ನ ಗ್ರಾಂಟ್ ಮಾಡಿರ್ತಕ್ಕಂಥದ್ದು. ಅಫ್ಘಾನಿಸ್ತಾನದ 111 ಹಿಂದೂ ಮತ್ತು ಸಿಖ್ಖರಿಗೆ ಈ ಒಂದು ಅವಕಾಶ ದೊರಕಿರ್ತಕ್ಕಂಥದ್ದು. ಸ್ಯಾಟರ್ಡೆ ಅಂದ್ರೆ ಈ ಶನಿವಾರ ಗುರುದ್ವಾರದಲ್ಲಿ, ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿರ್ತಕ್ಕಂಥ ಗುರುದ್ವಾರದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಅನ್ನುವಂಥದ್ದು ಜರುಗಿದೆ. ಇದಾದ ನಂತರದಲ್ಲಿ ಅಲ್ಲಿನ 111 ಹಿಂದೂ ಮತ್ತು ಅಫ್ಘಾನಿಸ್ತಾನದ ಸಿಖ್ಖರಿಗೆ ಭಾರತಕ್ಕೆ ಬರೋದಕ್ಕೆ ಎಮರ್ಜೆನ್ಸಿ ವೀಸಾಸ್ ಗಳನ್ನ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಗ್ರಾಂಟ್ ಮಾಡಿರ್ತಕ್ಕಂಥದ್ದು. ಇವರೆಲ್ಲರೂ ಕೂಡ ಸೆಪ್ಟೆಂಬರ್ 2021ರಲ್ಲಿ ವೀಸಾಗಳಿಗೆ ಅಪ್ಲೈ ಮಾಡಿದ್ರು. ಆದ್ರೆ ಈ ಅಪ್ಲಿಕೇಶನ್ಸ್ ಅನ್ನುವಂಥದ್ದು ಈಗ ಇಸ್ಲಾಮಿಕ್ ಸ್ಟೇಟ್ ಇನ್ ಖೋರಾಸಾನ್ ಪ್ರಾವಿನ್ಸ್ ಅನ್ನುವಂಥದ್ದು ಟೆರರಿಸ್ಟ್ ಗ್ರೂಪ್ ಇದು ಗುರುದ್ವಾರದ ಮೇಲೆ ಅಟ್ಯಾಕ್ ಮಾಡಿದ ನಂತರದಲ್ಲಿ ಎಮರ್ಜೆನ್ಸಿ ವೀಸಾ ಅಂತ ಹೇಳಿ ಇದರ ಅಡಿಯಲ್ಲಿ ಇವುಗಳನ್ನ ಇಶ್ಯೂ ಮಾಡಲಾಗಿರ್ತಕ್ಕಂಥದ್ದು. ಈ ಎಮರ್ಜೆನ್ಸಿ ಎಕ್ಸ್ ಮಿಸ್ಕ್ ವೀಸಾ ಅನ್ನುವಂಥದ್ದು ಏನು ಅನ್ನುವಂಥದ್ದನ್ನ ಮೊದಲಿಗೆ ನಾವು ತಿಳ್ಕೊಳ್ಳೋಣ. ಇದು ಫೆಸಿಲಿಟೇಟ್ ಮಾಡುತ್ತೆ ಮತ್ತು ಫಾಸ್ಟ್ ಟ್ರ್ಯಾಕ್ ಮಾಡುತ್ತೆ. ಯಾವಾಗ ಅರ್ಜೆಂಟ್ ಅಪ್ಲಿಕೇಶನ್ಸ್ ಗಳಿರುತ್ತೆ, ಈ ಅರ್ಜೆಂಟ್ ಅಪ್ಲಿಕೇಶನ್ಸ್ ಗಳು ಭಾರತಕ್ಕೆ ಬರೋದಕ್ಕೆ ಯಾರು ವೀಸಾಗಳಿಗೆ ಅಪ್ಲೈ ಮಾಡಿರ್ತಾರೆ ಅಂತವರಿಗೆ ಫಾಸ್ಟ್ ಟ್ರ್ಯಾಕ್ ಆಗಿ ಈ ಒಂದು ಅಪ್ಲಿಕೇಶನ್ಸ್ ಗಳಿಗೆ ರೆಸ್ಪಾನ್ಸ್ ಆಗಿ ಅವರಿಗೆ ಭಾರತಕ್ಕೆ ಬರೋದಕ್ಕೆ ವೀಸಾವನ್ನ ನೀಡುವಂತೆ ಫೆಸಿಲಿಟೇಟ್ ಮಾಡುವಂತದ್ದೇ ಈ ಎಮರ್ಜೆನ್ಸಿ ಎಕ್ಸ್ ಮಿಸ್ಕ್ ವೀಸಾ ಅನ್ನುವಂಥದ್ದು. ಈ ಎಮರ್ಜೆನ್ಸಿ ಎಕ್ಸ್ ಮಿಸ್ಕ್ ವೀಸಾ ಅನ್ನುವಂಥದ್ದನ್ನ ಫಾರಿನರ್ಸ್ ಗಳಿಗೆ ಯಾರು ವೀಸಾದ ಕ್ಯಾಟಗರೀಸ್ ಗಳ ವೀಸಾದಲ್ಲಿರ್ತಕ್ಕಂಥ ಅವೈಲಬಲ್ ಇರ್ತಕ್ಕಂಥ ಕ್ಯಾಟಗರೀಸ್ ಗಳಲ್ಲಿ ಕವರ್ ಆಗಿರೋದಿಲ್ಲ, ಆದ್ರೆ ಅವರಿಗೆ ಭಾರತಕ್ಕೆ ಅರ್ಜೆಂಟ್ ಆಗಿ ಫ್ಯಾಮಿಲಿ ಎಮರ್ಜೆನ್ಸಿ ಆಧಾರದ ಮೇಲೆ ಅವರಿಗೆ ಭಾರತಕ್ಕೆ ಭೇಟಿ ನೀಡುವಂತ ಒಂದು ಅವಶ್ಯಕತೆ ಇರುತ್ತೆ, ಅಂಥವರಿಗೆ ಈ ಎಮರ್ಜೆನ್ಸಿ ಎಕ್ಸ್ ಮಿಸ್ಕ್ ವೀಸಾಗಳನ್ನ ನೀಡುವಂಥದ್ದು. ಯಾರಿಗೆ? ಫಾರಿನರ್ಸ್ ಗಳಿಗೆ. ಅವರು ನಾರ್ಮಲ್ ವೀಸಾದ ಕ್ಯಾಟಗರೀಸ್ಗಳು ಅಂತ ಏನಿದೆ ಅವುಗಳಲ್ಲಿ ಕವರ್ ಆಗಿರೋದಿಲ್ಲ, ಆದ್ರೆ ಅವರಿಗೆ ಭಾರತಕ್ಕೆ ಅರ್ಜೆಂಟ್ ಆಗಿ ಭೇಟಿ ನೀಡುವಂತ ಒಂದು ಅವಶ್ಯಕತೆ ಇರುತ್ತೆ, ಅದು ಕೂಡ ಫ್ಯಾಮಿಲಿ ಎಮರ್ಜೆನ್ಸಿ ಉದ್ದೇಶದಲ್ಲಿ ಅವಶ್ಯಕತೆ ಇದ್ದಾಗ ಕೂಡ. ಇದರ ಹಿನ್ನೆಲೆಯಲ್ಲಿ ಈ ಎಮರ್ಜೆನ್ಸಿ ಎಕ್ಸ್ ಮಿಸ್ಕ್ ವೀಸಾಗಳನ್ನ ಗ್ರಾಂಟ್ ಮಾಡಲಾಗುತ್ತೆ ಫಾರಿನರ್ಸ್ ಗಳಿಗೆ. ಈ ಒಂದು ಸಿಂಗಲ್ ಎಂಟ್ರಿ ವೀಸಾ, ಇದು ಒಂದು ಸಿಂಗಲ್ ಎಂಟ್ರಿ ವೀಸಾ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಈ ಒಂದು ಸಿಂಗಲ್ ಎಂಟ್ರಿ ವೀಸಾವನ್ನ ಇಂಡಿಯನ್ ಮಿಷನ್ಸ್ ಆರ್ ಪೋಸ್ಟ್ ಅನ್ನೋದು ಅಪ್ರೋಪ್ರಿಯೇಟ್ ಪೀರಿಯಡ್ ಆಫ್ ಟೈಮಿಗೆ ಅಂತ ಹೇಳಿ ನೀಡಲಾಗುತ್ತೆ. ಸಿಂಗಲ್ ಎಂಟ್ರಿ ವೀಸಾ ಇಸ್ ಇಶ್ಯೂಡ್ ಬೈ ಇಂಡಿಯನ್ ಮಿಷನ್ಸ್ ಆರ್ ಪೋಸ್ಟ್ ಅನ್ನುವಂಥದ್ದು ತಿಳಿದಿರಲಿ. ಇಂಡಿಯನ್ ಮಿಷನ್ಸ್ ಆರ್ ಪೋಸ್ಟ್ ಅನ್ನುವಂಥವ್ರು ಅಪ್ರೋಪ್ರಿಯೇಟ್ ಪೀರಿಯಡ್ ಆಫ್ ಟೈಮ್ಗೆ ಅಂತ ಹೇಳಿ ಸಿಂಗಲ್ ಎಂಟ್ರಿ ವೀಸಾವನ್ನ ಇಶ್ಯೂ ಮಾಡ್ತಾರೆ ಭಾರತದಲ್ಲಿ. ಈ ಫೆಸಿಲಿಟಿ ಅನ್ನುವಂಥದ್ದು ಎಲ್ಲ ಅಫ್ಘಾನಿಸ್ತಾನದವರಿಗೂ ಕೂಡ ಅವೈಲಬಲ್ ಇರ್ತಕ್ಕಂಥದ್ದು. ಅಫ್ಘಾನಿಸ್ತಾನದ ಎಲ್ಲರಿಗೂ ಕೂಡ ಅವೈಲಬಲ್ ಇದೆ, ಇರ್ರೆಸ್ಪೆಕ್ಟಿವ್ ಆಫ್ ದ ರಿಲಿಜಿಯನ್. ಅವರ ಒಂದು ಧರ್ಮ ಯಾವುದೇ ಇದ್ರೂ ಕೂಡ ರಿಲಿಜಿಯನ್ ಅನ್ನ ಗಣನೆಗೆ ತಗೊಳ್ಳದೆ ಈ ರೀತಿಯ ಈ ಎಮರ್ಜೆನ್ಸಿ ಎಕ್ಸ್ ಮಿಸ್ಕ್ ವೀಸಾ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಅವೈಲಬಲ್ ಇರುವಂಥದ್ದು. ಇನಿಷಿಯಲ್ ವ್ಯಾಲಿಡಿಟಿ ಆಫ್ ದಿಸ್ ವೀಸಾ ಎಷ್ಟು ಅಂತ ಅಂದಾಗ ಇದು 6 ತಿಂಗಳವರೆಗೆ ಈ ಒಂದು ಇನಿಷಿಯಲ್ ವ್ಯಾಲಿಡಿಟಿ ಇರುತ್ತೆ. ಇದಿಷ್ಟು ನಮಗೆ ತಿಳಿದಿರಲಿ. ಎಕ್ಸಾಮಿನೇಷನ್ ಆಫ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಈ ಎಮರ್ಜೆನ್ಸಿ ಎಕ್ಸ್ ಮಿಸ್ಕ್ ವೀಸಾ ಅನ್ನುವಂಥದ್ದು ಯಾರಿಗೆ ಅವೈಲಬಲ್ ಇದೆ? ಫಾರಿನರ್ಸ್ ಗಳಿಗೆ. ಯಾತಕ್ಕಾಗಿ? ಭಾರತಕ್ಕೆ ಅವರು ಎಮರ್ಜೆನ್ಸಿ ಆಗಿ ಭೇಟಿ ನೀಡಬೇಕು ಅಂದಾಗ, ನಮ್ಮ ವೀಸಾದ ಕ್ಯಾಟಗರೀಸ್ ಗಳ ಅಡಿಯಲ್ಲಿ ಅವರು ಕವರ್ ಆಗಿಲ್ಲ ಅಂತ ಅಂದಾಗ, ಆ ಒಂದು ಸಂದರ್ಭದಲ್ಲಿ ಫ್ಯಾಮಿಲಿ ಎಮರ್ಜೆನ್ಸಿ ಇದೆ ಅಂತ ಅಂದ್ರೆ ಈ ಎಮರ್ಜೆನ್ಸಿ ಎಕ್ಸ್ ಮಿಸ್ಕ್ ವೀಸಾಯನ್ನ ಇಂಡಿಯನ್ ಮಿಷನ್ಸ್ ಆರ್ ಪೋಸ್ಟ್ ಅನ್ನುವಂಥವ್ರು ಸಿಂಗಲ್ ಎಂಟ್ರಿ ವೀಸಾದ ರೂಪದಲ್ಲಿ ಒಂದಷ್ಟು ಸರ್ಟೆನ್ ಪೀರಿಯಡ್ ಆಫ್ ಟೈಮ್ಗೆ ಅಂತ ಹೇಳಿ ನೀಡಲಾಗುತ್ತೆ. ಈ ಎಮರ್ಜಿ ಎಕ್ಸ್ ಮಿಸ್ಕ್ ವೀಸಾ ಅನ್ನುವಂಥದ್ದು ಫಾಸ್ಟ್ ಟ್ರ್ಯಾಕಿಂಗ್ ಆಗಿ ಈ ಅಪ್ಲಿಕೇಶನ್ಸ್ ಗಳನ್ನ ಅರ್ಜೆಂಟ್ ಆಗಿ ಅವರಿಗೆ ವೀಸಾಗಳನ್ನ ಪ್ರೋಸೆಸ್ ಮಾಡೋದಕ್ಕೆ ನೆರವಾಗುವಂತ ಒಂದು ಯೋಜನೆ. ಇಲ್ಲಿ ಈ ಫೆಸಿಲಿಟಿ ಅನ್ನುವಂಥದ್ದು ಅಫ್ಘಾನಿಸ್ತಾನದ ಎಲ್ಲರಿಗೂ ಕೂಡ ಅವೈಲಬಲ್ ಇದೆ. ಅವರ ಒಂದು ರಿಲಿಜಿಯನ್ ಅನ್ನುವಂಥದ್ದು ಈ ಫೆಸಿಲಿಟಿಯನ್ನ ಅವರಿಗೆ ನೀಡಬೇಕೋ ಬೇಡವೋ ಅನ್ನೋದನ್ನ ನಿರ್ಧಾರ ಮಾಡೋದಿಲ್ಲ, ಯಾಕೆಂದ್ರೆ ಎಲ್ಲರಿಗೂ ಕೂಡ ಇದು ಅವೈಲಬಲ್ ಇದೆ. ಇದರ ಇನಿಷಿಯಲ್ ವ್ಯಾಲಿಡಿಟಿ ಏನು ಅಂತ ಅಂದ್ರೆ 6 months.
ಆದ್ರೆ ಸದ್ಯಕ್ಕೆ ನಾವಿಲ್ಲಿ ಚರ್ಚೆ ಮಾಡ್ತಿರ್ತಕ್ಕಂಥದ್ದು ಸದ್ಯಕ್ಕೆ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಗುರುದ್ವಾರದ ಅಟ್ಯಾಕ್ ಆಗಿರುವಂತಹ ಹಿನ್ನೆಲೆಯಲ್ಲಿ 111 ಅಫ್ಘಾನಿಸ್ತಾನದ ಹಿಂದೂ ಮತ್ತು ಸಿಖ್ಖರಿಗೆ ಈ ಒಂದು ಅರ್ಜೆಂಟ್ ಆಗಿ ಭಾರತದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅನ್ನುವಂಥದ್ದು ವೀಸಾಗಳನ್ನ ಇಶ್ಯೂ ಮಾಡಿರೋದನ್ನ ಡಿಸ್ಕಸ್ ಮಾಡಿದ್ವಿ. ಇದರ ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆ ಏನಿದೆ ಇದನ್ನ ನಾವು ಚರ್ಚೆ ಮಾಡಿದ್ವಿ ಅಷ್ಟೇ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಯಾವಾಗ ಈ ವೀಸಾ ಸಿಸ್ಟಮ್ ಅನ್ನ ಅಥವಾ ಎಲೆಕ್ಟ್ರಾನಿಕ್ ವೀಸಾ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು ಅನ್ನುವಂಥದ್ದನ್ನ ನೀವು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಇಂಡಿಯಾ ಬಾಂಗ್ಲಾದೇಶ್ ಶುಡ್ ವರ್ಕ್ ಆನ್ ರಿವರ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು. ಭಾರತ ಮತ್ತು ಬಾಂಗ್ಲಾದೇಶವು ರಿವರ್ ಮ್ಯಾನೇಜ್ಮೆಂಟ್ ನ ಕುರಿತಾಗಿ ವರ್ಕ್ ಮಾಡಬೇಕು ಅಂತ ಹೇಳಿ ಭಾರತ ಮತ್ತು ಬಾಂಗ್ಲಾದೇಶದ ಫಾರಿನ್ ಮಿನಿಸ್ಟರ್ಸ್ಗಳು ಡಿಸ್ಕಷನ್ ನ ಸಂದರ್ಭದಲ್ಲಿ ಇಲ್ಲಿ ತಿಳಿಸ್ತಾ ಇರತಕ್ಕಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಡಿಯಾ ಅಂಡ್ ನೈಬರ್ಹುಡ್ ರಿಲೇಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. 7ನೇ ಸುತ್ತಿನ ಮಾತುಕತೆ ಅನ್ನುವಂಥದ್ದು 7th ರೌಂಡ್ ಆಫ್ ದಿ ಇಂಡಿಯಾ ಬಾಂಗ್ಲಾದೇಶ್ ಜಾಯಿಂಟ್ ಕನ್ಸಲ್ಟೇಟಿವ್ ಕಮಿಷನ್, ಭಾರತ ಮತ್ತು ಬಾಂಗ್ಲಾದೇಶಿನ ಜಾಯಿಂಟ್ ಕನ್ಸಲ್ಟೇಟಿವ್ ಕಮಿಷನ್ ಏನಿದೆ ಇದರ 7ನೇ ಸುತ್ತಿನ ಮಾತುಕತೆಗಳು ಜರುಗಿದೆ. ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿರ್ತಕ್ಕಂಥ ಎಸ್ ಜೈಶಂಕರ್ ಅವರು ಭಾರತದ ಅಸಿಸ್ಟೆನ್ಸ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಬಾಂಗ್ಲಾದೇಶಕ್ಕೆ ಅವರ ಆನ್ಯುಯಲ್ ಫ್ಲಡ್ ಮ್ಯಾನೇಜ್ಮೆಂಟ್ ನ ವಿಚಾರದಲ್ಲಿ. ಮ್ಯಾನೇಜ್ಮೆಂಟ್ ಆಫ್ ದಿ ಆನ್ಯುಯಲ್ ಫ್ಲಡ್ ಇನ್ ಬಾಂಗ್ಲಾದೇಶಕ್ಕೆ ಭಾರತವು ಅಸಿಸ್ಟೆನ್ಸ್ ಅನ್ನ ನೀಡೋದನ್ನ ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅವರು ಈ ಒಂದು ಜಾಯಿಂಟ್ ಕನ್ಸಲ್ಟೇಟಿವ್ ಕಮಿಷನ್ನಿನ 7ನೇ ಸುತ್ತಿನ ಮಾತುಕತೆಯ ಸಂದರ್ಭದಲ್ಲಿ ತಿಳಿಸಿರ್ತಕ್ಕಂಥದ್ದು. 2 ರಾಷ್ಟ್ರಗಳ ಫಾರಿನ್ ಮಿನಿಸ್ಟರ್ಸ್ಗಳು ಮಾತನಾಡುವಂತ ಸಂದರ್ಭದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಐ ಮತ್ತು ಸ್ಟಾರ್ಟ್ಅಪ್ಸ್ ಗಳ ವಿಚಾರದಲ್ಲಿ, ಫಿನಾನ್ಷಿಯಲ್ ಟೆಕ್ನಿಕಲ್ ಕಂಪನೀಸ್ಗಳು ಫಿನ್ಟೆಕ್ಸ್ ಗಳ ಕಂಪನಿಯಲ್ಲಿ ಫಿನಾನ್ಷಿಯಲ್ ಟೆಕ್ನಾಲಜಿ ಆಗಿರಬಹುದು ಮತ್ತು ಸೈಬರ್ ಸೆಕ್ಯೂರಿಟಿ ಈ ವಿಚಾರಗಳಲ್ಲಿ 2 ರಾಷ್ಟ್ರಗಳು ಕೂಡ ಕೊಲಾಬ್ರೇಟ್ ಮಾಡಿ ಕಾರ್ಯ ಮಾಡೋದ್ರ ಬಗ್ಗೆ ಕೊಲಾಬ್ರೇಷನ್ಸ್ ಗಳನ್ನ ಇಲ್ಲಿ ಅಗ್ರಿ ಮಾಡಿರ್ತಕ್ಕಂಥದ್ದು ಈ ಮಾತುಕತೆಯ ಸಂದರ್ಭದಲ್ಲಿ. ಇನ್ನು ಮಯನ್ಮಾರಿನ ರಖೈನ್ ಸ್ಟೇಟ್ ಇಂದ ಫೋರ್ಸಿಬಲಿ ಡಿಸ್ಪ್ಲೇಸ್ ಆಗಿದ್ದಂತ ವ್ಯಕ್ತಿಗಳ ಸೇಫ್ ಆಗಿ ಸ್ಪೀಡ್ ಆಗಿ ಮತ್ತು ಸಸ್ಟೈನಬಲ್ ಆಗಿ ಅವರನ್ನ ರಿಟರ್ನ್ ಮಾಡುವಂತದ್ರ ಇದರ ಒಂದು ಮಹತ್ವದ ಕುರಿತಂತೆ 2 ರಾಷ್ಟ್ರಗಳು ಕೂಡ ಫೋಕಸ್ಡ್ ಆಗಿವೆ ಅನ್ನುವಂತ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನ ಇಲ್ಲಿ ನೀಡಿದ್ದಾರೆ. ಕರೆಂಟ್ಲಿ ಈ ಒಂದು ರಖೈನ್ ಸ್ಟೇಟ್ ನಿಂದ ಮಯನ್ಮಾರಿನ ರಖೈನ್ ಸ್ಟೇಟ್ ನಿಂದ ಈ ರೀತಿ ಡಿಸ್ಪ್ಲೇಸ್ ಆಗಿ ಬಂದಿರತಕ್ಕಂಥ ವ್ಯಕ್ತಿಗಳು ಬಾಂಗ್ಲಾದೇಶದಲ್ಲಿ ಶೆಲ್ಟರ್ಡ್ ಆಗ್ತಾ ಇರ್ತಕ್ಕಂಥವ್ರು ಹಲವರಿದ್ದಾರೆ. ಅಂಥವರ ಸೇಫ್, ಸ್ಪೀಡಿ ಮತ್ತು ಸಸ್ಟೈನಬಲ್ ರಿಟರ್ನ್ ಆಗುವಂತೆ 2 ರಾಷ್ಟ್ರಗಳು ಕೂಡ ಅದಕ್ಕೆ ಮಹತ್ವವನ್ನು ನೀಡುವಂತ ಒಂದು ಫೋಕಸ್ಡ್ ಆಗಿದ್ದೇವೆ ಅನ್ನುವಂತ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ಅನ್ನ ಕೂಡ ಇಲ್ಲಿ ನೀಡಿರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದ ಮೇಜರ್ ರಿವರ್ ಬೇಸಿನ್ಸ್ ಗಳನ್ನ ಕಾಣೋದಾದ್ರೆ ಬ್ರಹ್ಮಪುತ್ರ ಭಾರತದಲ್ಲಿ ಹರಿಯುವಂತ ಒಂದು ದೊಡ್ಡ ನದಿ ಅನ್ನೋದ್ರೊಟ್ಟಿಗೆ ಇದು ಬಾಂಗ್ಲಾದೇಶದಲ್ಲೂ ಕೂಡ ಇದರ ಹರಿವನ್ನ ನಾವು ಕಾಣಬಹುದಾಗುತ್ತೆ. ಈ ಒಂದು ಮ್ಯಾಪ್ ನಲ್ಲಿ ನಾವು ಬಾಂಗ್ಲಾದೇಶದ ಮೇಜರ್ ರಿವರ್ ಬೇಸಿನ್ಸ್ ಗಳನ್ನ ಕಾಣಬಹುದಾಗುತ್ತೆ. ಏಕೆಂತಂದ್ರೆ ಭಾರತ ಮತ್ತು ಬಾಂಗ್ಲಾದೇಶ ಇವುಗಳ ನಡುವಿನ ರಿವರ್ ಮ್ಯಾನೇಜ್ಮೆಂಟ್ ನ ಕುರಿತಂತೆ ವರ್ಕ್ ಮಾಡಬೇಕು ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗ ಬಾಂಗ್ಲಾದೇಶದಲ್ಲಿ ರೀಸೆಂಟ್ ಆಗಿ ಫ್ಲಡ್ಸ್ ಆಗಿದೆ. ಅಲ್ಲಿನ ಫ್ಲಡ್ ಮ್ಯಾನೇಜ್ಮೆಂಟ್ ಗೆ ಭಾರತ ನೆರವು ನೀಡೋದ್ರ ಬಗ್ಗೆ ಇಲ್ಲಿ ಮಾತನಾಡಿದ್ವಿ. ಹಾಗಾದ್ರೆ ಅಲ್ಲಿ ಫ್ಲಡ್ಸ್ ಆಗೋದಕ್ಕೆ ಕಾರಣ ಏನು, ರೀಸೆಂಟ್ ಆಗಿ ಯಾಕೆ ಬಾಂಗ್ಲಾದೇಶದಲ್ಲಿ ಇಷ್ಟು ಹೆಚ್ಚಿನ ಮಟ್ಟಿಗೆ ಫ್ಲಡ್ಸ್ ಗಳು ಕಾಣಿಸ್ಕೊಂಡಿದೆ ಅಂತ ಅಂದಾಗ ಕ್ಲೈಮೇಟ್ ಚೇಂಜ್ ಒಂದು ಬಹುದೊಡ್ಡ ಕಾರಣ ಆಗ್ತಾ ಇದೆ. ಇದು ಅಲ್ಲಿಯೇ ಅಲ್ಲ, ಸಾಕಷ್ಟು ಕಡೆಗಳಲ್ಲಿ ಬೇರೆ ಬೇರೆ ವ್ಯತಿರಿಕ್ತ ಪರಿಣಾಮಗಳಿಗೆ ಇದು ಕಾರಣ ಆಗ್ತಾ ಇದೆ, ವಾತಾವರಣದಲ್ಲಿ ಆಗ್ತಿರ್ತಕ್ಕಂಥ ಈ ಬದಲಾವಣೆ ಅನ್ನುವಂಥದ್ದು. ಹಾಗೇನೆ ಸ್ಕ್ಯೂಡ್ ರೈನ್ಫಾಲ್ ಪ್ಯಾಟರ್ನ್ 80% ಮಳೆ ಅನ್ನುವಂಥದ್ದು ಮಾನ್ಸೂನ್ ಮಂತ್ಸ್ಗಳಲ್ಲಿ ಜೂನ್ ನಿಂದ ಸೆಪ್ಟೆಂಬರ್ ನಲ್ಲಿ ಈಗ ಆಗ್ತಾ ಇರ್ತಕ್ಕಂಥದ್ದು. ರೈನ್ಫಾಲ್ ಪ್ಯಾಟರ್ನ್ ಅನ್ನುವಂಥದ್ದು ಸ್ಕ್ಯೂ ಆಗ್ತಾ ಇದೆ. ಇದು ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಒಟ್ಟಿಗೆ ಒಂದೇ ಬಾರಿ ಮಳೆ ಬರುವಂತದ್ದಾಗಿರ್ಬಹುದು, ಸರಿಯಾದ ರೀತಿಯಲ್ಲಿ ಅಥವಾ ಹಿಂದಿನಿಂದ ನಡೆದುಕೊಂಡು ಬಂದಂತ ರೀತಿಯಲ್ಲಿ ಅಥವಾ ಏನು ಎಕ್ಸ್ಪೆಕ್ಟೆಡ್ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಆಗದೆ ಇರ್ತಕ್ಕಂಥದ್ದಾಗಿರ್ಬಹುದು. ಈ ರೀತಿ ರೈನ್ಫಾಲ್ ಪ್ಯಾಟರ್ನ್ ಅನ್ನುವಂಥದ್ದೇ ಅದಲು ಬದಲಾಗ್ತಾ ಇರ್ತಕ್ಕಂಥದ್ದು, ಹಾಳಾಗ್ತಾ ಇರ್ತಕ್ಕಂಥದ್ದು. ಈ ರೀತಿಯ ಸ್ಕ್ಯೂಡ್ ರೈನ್ಫಾಲ್ ಪ್ಯಾಟರ್ನ್ ಅನ್ನುವಂಥದ್ದು ಕೂಡ ಬಾಂಗ್ಲಾದೇಶದ ಇತ್ತೀಚಿನ ಫ್ಲಡ್ಸ್ ಗಳಿಗೆ ಕಾರಣ ಆಗಿದೆ. ಇನ್ನ ಟ್ರಾನ್ಸ್ ನ್ಯಾಷನಲ್ ರಿವರ್ಸ್ ಫ್ರಮ್ ಇಂಡಿಯಾದ ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ ಬ್ರಹ್ಮಪುತ್ರ, ತೀಸ್ತಾ ಈ ರೀತಿ ಟ್ರಾನ್ಸ್ ನ್ಯಾಷನಲ್ ರಿವರ್ಸ್ ಗಳು ಕೂಡ ಒಂದೆಡೆ ಕಾರಣ ಆಗುವಂಥದ್ದು. ಅನ್ಪ್ಲಾನ್ಡ್ ಆಗಿ ಬಾಂಗ್ಲಾದೇಶದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ ಗಳು ಕೂಡ ಇದಕ್ಕೆ ಕಾರಣ ಆಗುತ್ತೆ. ಅನ್ಪ್ಲಾನ್ ಡೆವಲಪ್ಮೆಂಟ್ ಒಂದು ರೀತಿಯ ಕಾರಣ ಆಗುತ್ತೆ, ಕ್ಲೈಮೇಟ್ ಚೇಂಜ್ ಕೂಡ ಕಾರಣ ಆಗುತ್ತೆ, ಸ್ಕ್ಯೂಡ್ ರೈನ್ಫಾಲ್ ಪ್ಯಾಟರ್ನ್ ಕೂಡ ಇದಕ್ಕೆ ಒಂದು ಕಾರಣ ಆಗುತ್ತೆ. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ನದಿಗಳು ಮುಖ್ಯವಾಗಿ 2 ರಾಷ್ಟ್ರಗಳ ನಡುವೆ ಡಿಸ್ಕಷನ್ ಅಲ್ಲಿ ಇರ್ತಕ್ಕಂಥ 2 ರಾಷ್ಟ್ರಗಳಲ್ಲೂ ಹರಿಯುವಂತ ನದಿಗಳು ಯಾವುದು ಅನ್ನುವಂಥದ್ದು, ಅಂದ್ರೆ 2 ರಾಷ್ಟ್ರಕ್ಕೂ ಕೂಡ ರಿಲೇಟ್ ಆಗುವಂತ ನದಿಗಳು ಯಾವುವು ಅನ್ನುವಂಥದ್ದನ್ನ ನೀವು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ರೆಕಗ್ನೈಸಿಂಗ್ ದ ಕಂಪಲ್ಸರಿ ವುಮೆನ್ ವರ್ಕರ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ರೋಲ್ ಆಫ್ ವುಮೆನ್ ಇಶ್ಯೂಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ, ಹಾಗೇನೆ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಎಂಪ್ಲಾಯ್ಮೆಂಟ್ ಇನ್ಕ್ಲೂಸಿವ್ ಗ್ರೋತ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ.
ಭಾರತಕ್ಕೆ ಸ್ವಾತಂತ್ರ್ಯ ಬಂದು 1947ರಲ್ಲಿ ಬಂದಂತ ಸ್ವಾತಂತ್ರ್ಯ ಈಗ 2022ರಲ್ಲಿ 75 ವರ್ಷಗಳನ್ನ ತುಂಬಿ ನಾವು ಅಮೃತ ಮಹೋತ್ಸವವನ್ನ ಆಚರಿಸ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಭಾರತದ ಹಲವಾರು ಯೋಜನೆಗಳನ್ನ ನಾವು ನೋಡ್ಬೋದು. ಕಳೆದ 5-10 ವರ್ಷಗಳಲ್ಲಿ ನಾವು ಹಾಕೊಂಡಿರ್ತಕ್ಕಂಥ ಹಲವಾರು ಯೋಜನೆಗಳ ಗುರಿಯನ್ನ ನಾವು 22ಕ್ಕೆ ತಲುಪುವಂತ ಗುರಿಯನ್ನ ಕೂಡ ಹೊಂದಿದ್ವಿ. ಕಾರಣ ಭಾರತ 75 ವರ್ಷಗಳ ಸಂಭ್ರಮಾಚರಣೆಯಲ್ಲಿರುವಂತ ಸಂದರ್ಭದಲ್ಲಿ ಭಾರತ ಇಂತಿಂತದನ್ನ ಸಾಧಿಸಿರ್ಬೇಕು ಅನ್ನುವಂಥದ್ದು ನಮ್ಮ ಗುರಿಯಾಗಿತ್ತು. ಹಾಗಾದ್ರೆ ಈ ಒಂದು ಆಜಾದಿ ಕಾ ಅಮೃತ ಮಹೋತ್ಸವವನ್ನ ಏನ್ ಆಚರಿಸ್ತಿದ್ದೇವೆ, ಈ ಸಂದರ್ಭದಲ್ಲಿ ಭಾರತದ ಹೆಣ್ಣು ಮಕ್ಕಳನ್ನ ಎಂಪವರ್ ಮಾಡುವಂಥದ್ದು ಭಾರತ ಸರ್ಕಾರದ ಒಂದು ದೊಡ್ಡ ಗುರಿಯಾಗಿದೆ. ಭಾರತದ ಮಹಿಳೆಯರನ್ನ ಎಂಪವರ್ ಮಾಡುವಂತ ಒಂದು ಗುರಿಯೊಟ್ಟಿಗೆ ಎಂಪವರ್ಡ್ ವುಮೆನ್ ಎಂಪವರ್ಡ್ ನೇಷನ್ ಅಂತ ಹೇಳಿ, ಅಂದ್ರೆ ಮಹಿಳೆಯರನ್ನ ಎಂಪವರ್ ಮಾಡೋ ಮುಖಾಂತರವಾಗಿ ಇಡೀ ರಾಷ್ಟ್ರವನ್ನೇ ನಾವು ಎಂಪವರ್ ಮಾಡಬಹುದು ಅನ್ನುವಂತ ಮಿಷನ್ ಆಫ್ ವಾರಂಟಿಂಗ್ ವುಮೆನ್ ಇದನ್ನ ಪ್ರೊಮಲ್ಗೇಟ್ ಮಾಡುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ವುಮೆನ್ಸ್ ಪಾರ್ಟಿಸಿಪೇಷನ್ ಅನ್ನ ಭಾರತದ ಎಕಾನಮಿಯಲ್ಲಿ ಇಂಪ್ರೂವ್ ಮಾಡಬೇಕು ಅನ್ನುವಂಥದ್ದು ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಪ್ರಯಾರಿಟಿ ಆಗಿದೆ. ಇವತ್ತು ಕೂಡ ನಾವು ಲೇಬರ್ ಫೋರ್ಸ್ ನಲ್ಲಿ ನೋಡಿದಾಗ ವುಮೆನಿನ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅಲ್ಲಿ ಸಾಕಷ್ಟು ಕಡಿಮೆ ಇರೋದನ್ನ ಕಾಣಬಹುದು. ಮುಖ್ಯವಾಗಿ ಅದರಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದ್ ವೇಳೆ ವುಮೆನ್ಸ್ ಇದ್ದಾರೆ ಅಂತ ಅಂದ್ರೆ ಅದು ಅಗ್ರಿಕಲ್ಚರ್ ನಲ್ಲಿ ಮತ್ತು ಇನ್ನುಳಿದ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ ಗಳಲ್ಲಿ ನಾವು ಕಾಣಬಹುದೇ ಹೊರತು ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಬಂದಾಗ ಅದ್ರ ಹೈಯರ್ ಪೋಸ್ಟ್ ಗಳಲ್ಲಿ ಅಂತ ಬಂದಾಗ ಬಹಳನೇ ಕಡಿಮೆ ಇದೆ ಮೆನ್ನಿಗೆ ಮಾಡಿದಾಗ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಅನ್ನುವಂಥದ್ದು. ಹಾಗಾಗಿ ಎಕಾನಮಿಗೆ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ರೆ ಪ್ರೊಡಕ್ಟಿವ್ ಆಗಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದ್ರೆ ಅಟ್ ಲಾರ್ಜರ್ ಸ್ಕೇಲ್ಸ್ ನಲ್ಲಿ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದ್ರೆ ಇದೊಂದು ಲಾಂಗ್ ಸ್ಟ್ಯಾಂಡಿಂಗ್ ಪ್ರಯಾರಿಟಿ ಆಗಿದೆ. ವುಮೆನ್ ಪಾರ್ಟಿಸಿಪೇಷನ್ ಅನ್ನ ನಮ್ಮ ಎಕಾನಮಿಯಲ್ಲಿ ಇಂಪ್ರೂವ್ ಮಾಡಬೇಕು ಅನ್ನುವಂಥದ್ದು. ಇದು ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗಳನ್ನ ಅಚೀವ್ ಮಾಡುವಲ್ಲಿ ಕೂಡ ಇದು ಕೂಡ ಒಂದು SDG ಕೂಡ ಹೌದು. ವುಮೆನ್ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಇದನ್ನ ನಾವು ಅಚೀವ್ ಮಾಡೋ ಮುಖಾಂತರವಾಗಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗಳನ್ನ ಅಚೀವ್ ಮಾಡೋದಕ್ಕೆ ಇದೊಂದು ಕ್ರೂಷಿಯಲ್ ಸ್ಟೆಪ್ ಆಗುತ್ತೆ. ಎಂಪವರಿಂಗ್ ವುಮೆನ್ ಅಂಡ್ ಇನ್ವಾಲ್ವಿಂಗ್ ದೆಮ್ ಇನ್ ಎಕಾನಮಿ ಅನ್ನುವಂಥದ್ದು. ಒಂದು ರಿಪೋರ್ಟ್ ಏನ್ ಬಂದಿದೆ, ದಿ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಅನ್ನುವಂತ ರಿಪೋರ್ಟ್ ಏನ್ ತಿಳಿಸುತ್ತೆ ಅಂತಂದ್ರೆ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಆಫ್ ರೂರಲ್ ವುಮೆನ್ ಅನ್ನುವಂಥದ್ದು ಕೇವಲ 9.92% ಇದೆ ಮಾರ್ಚ್ 2022ರಲ್ಲಿ. ಆದರೆ ಪುರುಷರ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅನ್ನ ನಾವು ನೋಡಿದಾಗ ಇದು 67.24% ಇದೆ. ಅಂದ್ರೆ ಎಷ್ಟರ ಮಟ್ಟಿಗೆ ವುಮೆನಿನ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅನ್ನುವಂಥದ್ದು ಕಡಿಮೆ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದಾಗುತ್ತೆ. ಬಹಳ ದೊಡ್ಡ ಗ್ಯಾಪ್ ಇದೆ ವುಮೆನ್ ಮತ್ತು ಮೆನ್ ವರ್ಕರ್ಸ್ ಗಳ ಮಧ್ಯೆ. ಇದನ್ನ ಬ್ರಿಡ್ಜ್ ಮಾಡೋದಕ್ಕೆ ಹಲವಾರು ಯೋಜನೆಗಳನ್ನ ಸರ್ಕಾರ ತರಬೇಕಾಗಿರುವಂತ ಒಂದು ಅವಶ್ಯಕತೆ ಇದೆ. ಕಂಪಲ್ಸರಿ ವರ್ಕರ್ಸ್ ಗಳಾಗಿರುತ್ತೆ. ವುಮೆನಿನ ವರ್ಕ್ ಅನ್ನುವಂಥದ್ದು ಹಲವಾರು ತರನಾಗಿ ಕಂಪಲ್ಸರಿ ವರ್ಕ್ಸ್ ಇದ್ದೇ ಇರುತ್ತೆ. ಅವರು ಕಂಪಲ್ಸರಿ ವರ್ಕರ್ಸ್ ಗಳ ರೀತಿಯಲ್ಲಿ ಕಾರ್ಯ ಮಾಡ್ತಿದ್ದಾರೆ. ಅವರ ವರ್ಕ್ ಅನ್ನುವಂಥದ್ದು ಇಟ್ ಇಸ್ ನೆವರ್ ಎಂಡಿಂಗ್. ಆದ್ರೂ ಕೂಡ ಅವರು ಎಕಾನಮಿಯ ಮುಖ್ಯ ಪಾತ್ರವಾಗಿ ಕಾಣಿಸದೇ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ರೂರಲ್ ಎಕಾನಮಿಯಲ್ಲಿ ಸಿಗ್ನಿಫಿಕೆಂಟ್ ಪಾರ್ಟ್ ಆಫ್ ಇಂಡಿಯಾಸ್ ನ್ಯಾಷನಲ್ ಇನ್ಕಮ್ ಅನ್ನ ರೂರಲ್ ಎಕಾನಮಿ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಿದ್ದು, ಇಲ್ಲಿ ರೂರಲ್ ವುಮೆನಿನ ಪಾರ್ಟಿಸಿಪೇಷನ್ ಕಡಿಮೆ ಇದೆ ಲೇಬರ್ ಫೋರ್ಸ್ ನಲ್ಲಿ ಅಂತ ಅಂದಾಗ ಇಲ್ಲಿ ಇರ್ತಕ್ಕಂಥ ಇಶ್ಯೂಸ್ ಗಳನ್ನ ನಾವು ಅರ್ಜೆಂಟ್ ಆಗಿ ನಾವು ಅಡ್ರೆಸ್ ಮಾಡಲೇಬೇಕಾಗತ್ತೆ. ಹಾಗಾದ್ರೆ ವೇರಿಯಸ್ ಚಾಲೆಂಜಸ್ ಏನು, ರೂರಲ್ ವುಮೆನ್ ವರ್ಕರ್ಸ್ ಗಳು ಏನೆಲ್ಲ ಫೇಸ್ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡೋದಾದ್ರೆ, ಇವತ್ತು ರೂರಲ್ ಎಕಾನಮಿ ಅನ್ನುವಂಥದ್ದು ಮೆಕನೈಸೇಷನ್ಗೆ ಒಳಪಟ್ಟಿದೆ. ಹೈಟೆಕ್ ಮಷಿನ್ಸ್ ಗಳು ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಅರೈವಲ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಆಪರೇಷನ್ಸ್ ಗಳೇನು ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಆಗ್ತಾ ಇದ್ವು ಅವು ಇವತ್ತು ಲೆಸ್ ಲೇಬರ್ ಸೆನ್ಸಿಟಿವ್, ಲೆಸ್ ಲೇಬರ್ ಇನ್ಸೆಂಟಿವ್ ಆಗ್ತಾ ಇರ್ತಕ್ಕಂಥದ್ದು. ಈ ಲೇಬರ್ ಇಂಟೆನ್ಸಿವ್ ಆಗಿದ್ದಂತ ಕ್ಷೇತ್ರಗಳು ಲೆಸ್ ಲೇಬರ್ ಇಂಟೆನ್ಸಿವ್ ಆಗ್ತಾ ಇದೆ, ಮುಖ್ಯವಾಗಿ ಅಗ್ರಿಕಲ್ಚರ್ ಸೆಕ್ಟರ್. ಈ ಹಿನ್ನೆಲೆಯಲ್ಲಿ ರೂರಲ್ ಏರಿಯಾಸ್ ಗಳಲ್ಲಿ ಏನು ಮಹಿಳೆಯರು ಕೆಲಸಗಳನ್ನ ಪಡ್ಕೊಳ್ತಿದ್ರು ಅದು ಕಡಿಮೆ ಆಗ್ತಿರ್ತಕ್ಕಂಥದ್ದು. ಇನ್ನ ಇನ್ಕಂಪ್ಲೀಟ್ ಪ್ರೆಸೆಂಟೇಷನ್ ಆಫ್ ಡೇಟಾ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ವುಮೆನ್ ಈಗ ಯಾರು ದೇ ಹ್ಯಾವ್ ಸ್ಟಾಪ್ಡ್ ಲುಕಿಂಗ್ ಫಾರ್ ವರ್ಕ್ ಡ್ಯೂ ಟು ದ ಬಿಲೀಫ್ ದಟ್ ನೋ ವರ್ಕ್ ಈಸ್ ಅವೈಲಬಲ್ ಅನ್ನುವಂಥದ್ದು ರಾಂಗ್ಲಿ ಡಿಸ್ಕ್ರೈಬ್ ಆಗ್ತಾ ಇದೆ. ದೇ ಹ್ಯಾವ್ ಡ್ರಾಪ್ಡ್ ಔಟ್ ಫ್ರಮ್ ವರ್ಕಿಂಗ್ ಅಂತ ಹೇಳಿ, ಅಂದ್ರೆ ಕೆಲಸ ಇಲ್ಲ ಅಂತ ಹೇಳಿ ಕೆಲಸಕ್ಕೆ ಅವರು ಹೋಗ್ತಾ ಇಲ್ವೇ ಹೊರತು ಅವರು ಕೆಲಸ ಮಾಡುವುದನ್ನ ನಿಲ್ಲಿಸಿದ್ದಾರೆ ಅನ್ನುವಂಥದ್ದಲ್ಲ. ಈ ರೀತಿ ಇನ್ಕಂಪ್ಲೀಟ್ ಪ್ರೆಸೆಂಟೇಷನ್ ಆಫ್ ಡೇಟಾ ಅನ್ನುವಂಥದ್ದು ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅವರು ಕೆಲಸವನ್ನ ಮಾಡೋದನ್ನ ನಿಲ್ಲಿಸಿದಾರೆ ಯಾಕೆ, ಅವರಿಗೆ ಕೆಲಸ ಅವೈಲಬಲ್ ಇಲ್ಲ ಅಂತ ಹೇಳಿನೇ ಹೊರತು ಅವ್ರ ಕೆಲಸನೇ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ ಅಂತಲ್ಲ. ಈ ರೀತಿ ಪ್ರೆಸೆಂಟೇಷನ್ ಆಫ್ ಡೇಟಾ ಇನ್ಕಂಪ್ಲೀಟ್ ಆಗಿ ಆಗ್ತಿರ್ತಕ್ಕಂಥದ್ದು ಒಂದು ಸಮಸ್ಯೆ ಆಗ್ತಿದೆ. ಪೇ ಪ್ಯಾರಿಟಿಯಲ್ಲಿ ಆಬ್ಸೆನ್ಸ್ ಇರುವಂತದ್ದು, ಅಂದ್ರೆ ಮೆನ್ನಿಗೆ ಏನ್ ನೀಡ್ತಾರೆ ಅದರಲ್ಲಿ ಸಾಕಷ್ಟು ಕಡಿಮೆಯನ್ನ ಮೆನ್ನಿಗೆ ನೀಡುವಂಥದ್ದು. ಒನ್ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಇನ್ ಕಲಬುರ್ಗಿ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕವನ್ನ ನಾವು ಫೋಕಸ್ ಮಾಡೋದೇ ಆದ್ರೆ ಪರ್ಕೊಲೇಷನ್ ಪಾಂಡ್ಸ್ ಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಇದರ ಕಾರ್ಯ ಆಗಿದೆ. ಅಲ್ಲಿ ಡಿಗ್ಗಿಂಗ್ ಆಫ್ ಪಾಂಡ್ಸ್ ಅನ್ನುವಂಥದ್ದು ಬಹಳ ಮುಖ್ಯವಾದಂತ ಒಂದು ಕೆಲಸ ಆಗುತ್ತೆ. 3000 kg ಆಫ್ ಮಡ್ ಅನ್ನ ಒಂದು ದಿನದಲ್ಲಿ ಡಿಗ್ ಮಾಡ್ಬೇಕಾಗತ್ತೆ. ಮಹಿಳೆಯರು ಅಷ್ಟು ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಮೆನ್ಗೆ 309 ರೂಪಾಯಿನಷ್ಟು ಹಣ ದೊರಕಿದ್ರೆ ವುಮೆನ್ಗೆ ಕೇವಲ 280 ರಿಂದ 285 ರೂಪಾಯಿನಷ್ಟು ಹಣ ದೊರಕ್ತಾ ಇದೆ. ಅಂದ್ರೆ ಇಲ್ಲಿ ನಮ್ಗೆ ತಿಳಿದು ಬರುತ್ತೆ ಪೇ ಪ್ಯಾರಿಟಿ ಇಲ್ದೇ ಇರ್ತಕ್ಕಂಥದ್ದು.
ಫಿಸಿಕಲ್ ಕನ್ಸ್ಟ್ರೈಂಟ್ಸ್ಗಳು ಮಹಿಳೆಯರಿಗೆ ಇದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳದೆ ಪೇ ಪ್ಯಾರಿಟಿಯಲ್ಲಿ ಆಬ್ಸೆನ್ಸ್ ಆಗ್ತಿರ್ತಕ್ಕಂಥದ್ದು ಒಂದು ರೂರಲ್ ಎಕಾನಮಿಯಲ್ಲಿ ಹೆಣ್ಣು ಮಕ್ಕಳ ಇನ್ವಾಲ್ವ್ಮೆಂಟ್ ಆಗೋದಕ್ಕೆ ಕಡಿಮೆ ಆಗೋದಕ್ಕೆ ಕಾರಣ ಆಗ್ತದೆ. ಇನ್ನ ಲ್ಯಾಕ್ ಆಫ್ ಎಜುಕೇಶನ್ ಕೂಡ ಮತ್ತೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಮೆಜಾರಿಟಿ ಆಫ್ ವುಮೆನ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗಳು ರಿಜಿಸ್ಟರ್ಡ್ ಆಗಿಲ್ಲ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅನ್ನುವಂತ ಒಂದು ಪಟ್ಟಿಯ ಅಡಿಯಲ್ಲಿ. ಇದು ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. MG ನರೇಗಾದ ಲಿಮಿಟೇಷನ್ ಕೂಡ ಒಂದು ಸಮಸ್ಯೆ. ಲೇಬರ್ ಡಿಮ್ಯಾಂಡ್ ಡ್ರೈವನ್ ಪ್ರೋಗ್ರಾಮ್ ಆಗಿರ್ತಕ್ಕಂಥ MG ನರೇಗಾ ಅನ್ನುವಂಥದ್ದು ಕೇವಲ 100 ದಿನಗಳ ಎಂಪ್ಲಾಯ್ಮೆಂಟ್ ಅನ್ನ ನೀಡ್ತಾ ಇದೆ ಒಂದು ವರ್ಷದಲ್ಲಿ. ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಇನ್ನ ನ್ಯೂಟ್ರಿಷಿಯಸ್ ಫುಡ್ ಅನ್ನುವಂಥದ್ದು ದೊರೀತಾ ಇಲ್ಲ. ಎಸೆನ್ಷಿಯಲ್ ಕಮೋಡಿಟೀಸ್ ಗಳ ಪ್ರೈಸಸ್ ಗಳು ರೈಸ್ ಆಗ್ತಾ ಇದೆ. ಇದೆಲ್ಲದರಿಂದ ವುಮೆನ್ಸಿನ ಕನ್ಸಂಪ್ಷನ್ ಆಫ್ ವೆಜಿಟೇಬಲ್ಸ್ ಅಂಡ್ ಪಲ್ಸಸ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ಇದರಿಂದ ಅವರ ಹೆಲ್ತ್ಗೆ ಹಾಳಾಗುವಂಥದ್ದು, ಹೆಲ್ತ್ ಅನ್ನ ಹಾಳು ಮಾಡ್ಕೊಳ್ಳುವಂಥದ್ದು, ಇದು ಕೂಡ ಒಂದು ಸಮಸ್ಯೆ. ಅವರು ಕೆಲಸಕ್ಕೆ ಲಭ್ಯರಿಲ್ಲದೆ ಇರ್ತಕ್ಕಂಥದ್ದು. ಇನ್ನ ಅವರ ಮೇಲೆ ಇರ್ತಕ್ಕಂಥ ಫಿನಾನ್ಷಿಯಲ್ ಕನ್ಸ್ಟೆಂಟ್ಸ್ ಗಳು ಕೂಡ ಒಂದು ಸಮಸ್ಯೆ ಆಗ್ತಿರ್ಬೋದು. ಹಾಗಾದ್ರೆ ಈ ರೂರಲ್ ವುಮೆನ್ ವರ್ಕರ್ಸ್ ಗಳನ್ನ ಅಪ್ಲಿಫ್ಟ್ ಮಾಡ್ಲಿಕ್ಕೆ ಏನೆಲ್ಲ ಇನಿಷಿಯೇಟಿವ್ಸ್ ಗಳನ್ನ ತಗೊಳ್ಳಲಾಗಿದೆ ಅಂದಾಗ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಅನ್ನುವಂಥದ್ದು ಈ ಶ್ರಮ್ ಪೋರ್ಟಲ್ ಅನ್ನ ಲಾಂಚ್ ಮಾಡಿದೆ. ಇದು 38 ಕೋಟಿ ಅನಾರ್ಗನೈಸ್ಡ್ ವರ್ಕರ್ಸ್ ಗಳನ್ನ, ಅದರಲ್ಲಿ ಮುಖ್ಯವಾಗಿ ಅನಾರ್ಗನೈಸ್ಡ್ ಸೆಕ್ಟರ್ ಅಂದಾಗ ಕನ್ಸ್ಟ್ರಕ್ಷನ್ ಲೇಬರ್ಸ್ ಗಳು ಬರ್ತಾರೆ, ಮೈಗ್ರೆಂಟ್ ವರ್ಕ್ ಫೋರ್ಸ್, ಸ್ಟ್ರೀಟ್ ವೆಂಡರ್ಸ್ ಗಳಾಗಿರ್ಬೋದು, ಡೊಮೆಸ್ಟಿಕ್ ವರ್ಕರ್ಸ್ ಗಳಾಗಿರ್ಬೋದು, ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಕಾರ್ಯ ಮಾಡುವಂತ ವರ್ಕರ್ಸ್ ಗಳಾಗಿರ್ಬೋದು, ಇವರನ್ನ ಇನ್ವಾಲ್ವ್ ಮಾಡ್ಕೊಳ್ಳುತ್ತೆ. ಇವರನ್ನ 38 ಕೋಟಿಯಷ್ಟು ಅನಾರ್ಗನೈಸ್ಡ್ ವರ್ಕರ್ಸ್ ಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು ಇದರ ಗುರಿ. ಆದ್ರೆ ಇದರಲ್ಲಿ 27 ಪಾಯಿಂಟ್ ಸಮಥಿಂಗ್ ಅಂದ್ರೆ ಹತ್ತಿರ 28 ಕೋಟಿಯಷ್ಟು ಮಾತ್ರವೇ ಸದ್ಯಕ್ಕೆ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದು. ಇದನ್ನ ನೋಡಿದಾಗ ಇನ್ನು ಆ ಒಂದು ಗುರಿಯನ್ನ ನಾವು ರೀಚ್ ಮಾಡೋಕಿದೆ. ಇದು ಕೂಡ ಒಂದು ಹೆಜ್ಜೆ ಆಗುತ್ತೆ. ಅವರನ್ನ ರಿಜಿಸ್ಟರ್ ಮಾಡ್ಕೊಳ್ಳುವಂಥದ್ದು, ಡೇಟಾ ಸರಿಯಾದ ರೀತಿಯಲ್ಲಿ ನಮ್ಗೆ ಅವೈಲಬಲ್ ಇರುವಂತದ್ದು, ರಿಜಿಸ್ಟರ್ ಆಗಿಲ್ಲ ಅಂದಾಗ ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನ ನಾವು ಸರಿಯಾದ ರೀತಿಯಲ್ಲಿ ಅಡ್ರೆಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನ ಮಹಿಳಾ ಕಿಸಾನ್ ಸಶಕ್ತೀಕರಣ ಪರಿಯೋಜನಾ ಸ್ಕೀಮ್ ಅನ್ನುವಂಥದ್ದು 2011ರಲ್ಲಿ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಇದನ್ನ ಹೊರತಂದ್ರು. ಇದರ ಮುಖಾಂತರವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಅನ್ನ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ ಗಳ ರೂಪದಲ್ಲಿ ರೂರಲ್ ವುಮೆನ್ಗೆ ಇಂಪಾರ್ಟ್ ಮಾಡುವಂಥದ್ದು ಮುಖ್ಯವಾದಂತಹ ಒಂದು ಸ್ಕೀಮ್ ಆಗುತ್ತೆ. ಹಾಗೆ ದೀನ್ ದಯಾಳ್ ಅಂತ್ಯೋದಯ ಯೋಜನಾ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅನ್ನುವಂಥದ್ದು ಕೂಡ ಒಂದು ಇಂಪಾರ್ಟೆಂಟ್ ಕಾಂಪೊನೆಂಟ್ ಆಗಿ ಇದರ ಅಡಿಯಲ್ಲಿ ಇಂಟ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು. ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಮತ್ತೊಂದು ಇಂಪಾರ್ಟೆಂಟ್ ಸ್ಕೀಮ್ ಆಗುತ್ತೆ. ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅವರು 2015ರಲ್ಲಿ ಆಂಟರ್ಪ್ರಿನರ್ಶಿಪ್ ಅನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಂತ ಹೇಳಿ, ಆಂಟರ್ಪ್ರಿನರ್ಶಿಪ್ಗೆ ಸಪೋರ್ಟ್ ಅನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಇದೊಂದು ಯೋಜನೆಯನ್ನ ಹೊರತಂದಿದಂಥದ್ದು. ಹಾಗೇನೆ ಬಯೋಟೆಕ್ ಕೃಷಿ ಇನೋವೇಟಿವ್ ಸೈನ್ಸ್ ಅಪ್ಲಿಕೇಶನ್ ನೆಟ್ವರ್ಕ್, ಬಯೋಟೆಕ್ ಕಿಸಾನ್ ಪ್ರೋಗ್ರಾಮ್ ಅನ್ನುವಂಥದ್ದು, ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅವರು ಇದನ್ನ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಈ ಒಂದು ಪ್ರೋಗ್ರಾಮ್ ಅನ್ನ ಇನಿಷಿಯೇಟ್ ಮಾಡಿದಂಥದ್ದು. ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ, ಇದರ ಅಡಿಯಲ್ಲಿ ಕಾನ್ಫಿಡೆನ್ಸ್ ಆಫ್ ದಿ ರೂರಲ್ ವುಮೆನ್ ಪಾರ್ಟಿಸಿಪೇಷನ್ ಅನ್ನ ಇಂಪ್ರೂವ್ ಮಾಡಲಿಕ್ಕೆ, ಅವರಿಗೆ ಅವರ ಒಂದು ಇನ್ವಾಲ್ವ್ಮೆಂಟ್ ಅನ್ನ ಹೆಚ್ಚುಗೊಳಿಸಲಿಕ್ಕೆ, ಅವರಿಗೆ ಅಂತ ಹೇಳಿ ಇನ್ಸೆಂಟಿವೈಸ್ ಮಾಡಲಿಕ್ಕೆ, ಅವರ ಎಕನಾಮಿಕ್ ಆಕ್ಟಿವಿಟೀಸ್ ಗಳನ್ನ ಗುರುತಿಸಲಿಕ್ಕೆ ಅಂತ ಹೇಳಿ ಇದು ಅವರಿಗೆ ಒಂದು ಫಿನಾನ್ಷಿಯಲ್ ಸರ್ವಿಸಸ್ ಆಕ್ಸೆಸ್ ಅನ್ನ ಎನ್ಶೂರ್ ಮಾಡಲಿಕ್ಕೆ, ಬ್ಯಾಂಕಿಂಗ್ ಅಥವಾ ಸೇವಿಂಗ್ ಅನ್ನುವಂಥದ್ದಕ್ಕೆ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಅಕೌಂಟ್ಸ್ ಗಳನ್ನ ಕಂಪಲ್ಸರಿ ಮಾಡಿದಂಥದ್ದು. ನೇರವಾಗಿ ಜನ್ಧನ್ ಯೋಜನೆಯ ಅಡಿಯಲ್ಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ DBT ಆಗುವಂತೆ ಮಾಡಿದಂಥದ್ದು ಆಗಿರಬಹುದು. ಇವೆಲ್ಲವೂ ಕೂಡ ರೂರಲ್ ವುಮೆನ್ಗೆ ಇನ್ಶೂರೆನ್ಸ್, ಪೆನ್ಷನ್ ಈ ರೀತಿಯ ಒಂದು ಫೆಸಿಲಿಟೀಸ್ಗಳು ಅವರ ಒಂದು ಅಕೌಂಟ್ಸ್ಗೆ ಬರುವಂತೆ ಮಾಡಿ ಅವರನ್ನ ಫಿನಾನ್ಷಿಯಲಿ ಸ್ಟ್ರಾಂಗ್ ಮಾಡುವಂತದ್ರ ಕಡೆ ಗಮನ ಹರಿಸಿದಂಥದ್ದು. ಇನ್ನ ಕೆಲವು ಇನಿಷಿಯೇಟಿವ್ಸ್ ಅಂದ್ರೆ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ ಆಗಿರಬಹುದು, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನಾ, ಸಬ್ ಮಿಷನ್ ಆನ್ ಅಗ್ರಿಕಲ್ಚರಲ್ ಮೆಕನೈಸೇಷನ್ ಸ್ಕೀಮ್ ಆಗಿರಬಹುದು, PM ಕಿಸಾನ್ ಸ್ಕೀಮ್ ಆಗಿರಬಹುದು. ಈ ರೀತಿ ಹಲವಾರು ಯೋಜನೆಗಳನ್ನ ಸರ್ಕಾರ ತಂದಿದೆ. ವುಮೆನ್ ಲೇಬರ್ ಪಾರ್ಟಿಸಿಪೇಷನ್ ರೇಟ್ ಅನ್ನ ರೂರಲ್ ಏರಿಯಾಸ್ಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚುಗೊಳಿಸಬೇಕನ್ನುವಂಥದ್ದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನ್ ಮಾಡಬಹುದು ಅಂತ ಅಂದಾಗ ಸರಿಯಾದ ರೀತಿಯಲ್ಲಿ ಸರ್ವೇಸ್ಗಳು ಕಂಡಕ್ಟ್ ಆಗಬೇಕು. ವಿತ್ ಪ್ರಾಪರ್ ಡೇಟಾ, ಪ್ರಾಪರ್ ಇಂಪ್ಲಿಮೆಂಟೇಷನ್ ಆಫ್ ದೀಸ್ ಸ್ಕೀಮ್ಸ್ ಅನ್ನುವಂಥದ್ದು ಆಗಬಹುದಾಗುತ್ತೆ. ಹಾಗೆ ಅಡಲ್ಟ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ನ ಕಡೆಗೆ ಮತ್ತು ಅವರ ಸ್ಕಿಲ್ ಅನ್ನ ಅಪ್ಗ್ರೇಡ್ ಮಾಡೋದ್ರ ಕಡೆ ಗಮನವನ್ನ ಹರಿಸಬೇಕು. ಹಾಗೆ ವುಮೆನ್ ಹೆಲ್ತ್ ಅನ್ನುವಂಥದ್ರ ಕಡೆ ಕೂಡ ಹೆಚ್ಚಿನ ಗಮನವನ್ನ ಹರಿಸಬೇಕು. ಇವತ್ತು ಸಾಕಷ್ಟು ಹೆಣ್ಣು ಮಕ್ಕಳು ಭಾರತದಾದ್ಯಂತ ಮಾಲ್ ನ್ಯೂಟ್ರಿಷನ್ಗೆ ಒಳಗಾಗಿರ್ತಕ್ಕಂಥದ್ದು, ಅನಿಮಿಕ್ ಆಗಿರ್ತಕ್ಕಂಥದ್ದು. ಇದನ್ನ ಕಡಿಮೆ ಮಾಡಬೇಕು ಅಂತ ಅಂದ್ರೆ ವುಮೆನ್ ಅನ್ನ ಎಕನಾಮಿಕ್ ಆಕ್ಟಿವಿಟೀಸ್ ಗಳಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುವಂತೆ ಮಾಡಬೇಕು ಅಂತಂದ್ರೆ ಅವರ ಹೆಲ್ತಿನ ಕಡೆ ಫೋಕಸ್ ಅನ್ನ ಮಾಡಬೇಕು. PM ಕಿಸಾನ್ ಸ್ಕೀಮ್ ಅನ್ನ ಆನ್ಯುಯಲ್ ಕ್ಯಾಶ್ ಟ್ರಾನ್ಸ್ಫರ್ ಏನು 6,000 ಮಾಡ್ತಾರೆ ಲ್ಯಾಂಡ್ ಓನಿಂಗ್ ಫಾರ್ಮರ್ಸ್ ಗಳಿಗೆ ಅಂತ ಹೇಳಿ, ಈ ಒಂದು ಸ್ಕೀಮ್ ಅನ್ನ ಲ್ಯಾಂಡ್ಲೆಸ್ ಲೇಬರರ್ಸ್ ಗಳಿಗೂ ಕೂಡ ರೂರಲ್ ಏರಿಯಾಸ್ ಗಳಲ್ಲಿ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಎಕ್ಸ್ಟೆನ್ಷನ್ ಆಫ್ PM ಕಿಸಾನ್ ಸ್ಕೀಮ್ ಆಗಬೇಕು. ಮಿನಿಮಮ್ ವೇಜಸ್ ಅನ್ನುವಂಥದ್ದು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಆಗುವಂತೆ ನೋಡ್ಕೊಳ್ಳೇಬೇಕಾಗತ್ತೆ. ಮತ್ತು MG ನರೇಗಾದ ಸ್ಟ್ಯಾಂಡರ್ಡ್ಸ್ ಗಳನ್ನ ಕೂಡ ರೈಸ್ ಮಾಡಬಹುದು. 100 ದಿನಗಳ ವರ್ಕ್ ಅನ್ನ ಏನ್ ನೀಡ್ತಾರೆ ಅದನ್ನ ಕೂಡ ಹೆಚ್ಚುಗೊಳಿಸುವಂತದ್ದು ಒಂದು ಸೊಲ್ಯೂಷನ್ ಆಗಬಹುದು. ಈ ರೀತಿ ವುಮೆನ್ ವರ್ಕರ್ಸ್ ಗಳನ್ನ ರೂರಲ್ ಏರಿಯಾಸ್ ಗಳಲ್ಲಿ ರೆಕಗ್ನೈಸ್ ಮಾಡಿ ಅವರ ವರ್ಕ್ ಅನ್ನ ಹೆಚ್ಚುಗೊಳಿಸಬೇಕು ಮತ್ತು ಅವರನ್ನ ಎಕನಾಮಿಕ್ ಆಕ್ಟಿವಿಟೀಸ್ ಗಳ ಇಂಡಿಯಾ ಅಂತ ನಾವೇನ್ ಗುರುತಿಸ್ತೇವೆ ಅದರಲ್ಲಿ ಹೆಚ್ಚಿನ ಭಾಗವಹಿಸುವಂತೆ ಅವರನ್ನ ನಾವು ಮಾಡಬೇಕು ಅನ್ನುವಂಥದ್ರ ಕಡೆ ಈ ಒಂದು ಎಡಿಟೋರಿಯಲ್ ಗಮನ ಹರಿಸಿದೆ.
ಇಂದಿನ ಮತ್ತೊಂದು ಎಡಿಟೋರಿಯಲ್ ಅನ್ನ ಅಥವಾ ಎಕ್ಸ್ಪ್ಲೈನ್ಡ್ ಸೆಕ್ಷನ್ ಅಲ್ಲಿ ಇರ್ತಕ್ಕಂಥ ಮತ್ತೊಂದು ಆರ್ಟಿಕಲ್ ಅನ್ನ ನೋಡೋಣ. ಇದು ಇಂಡಿಯಾಸ್ ಇಂಟ್ರೆಸ್ಟ್ ಅಟ್ ದಿ WTO ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಅನ್ನುವಂಥದ್ದು. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಥವಾ ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಅದರ ಮೆಂಬರ್ ಕಂಟ್ರೀಸ್ಗಳಿಗೆ ಕುರಿತಂತೆ ಆದಂತ ಒಂದು ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಏನಿತ್ತು, ಇದರ ಒಂದು 12th ಔಟಿಂಗ್ ಅನ್ನುವಂಥದ್ದು, ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ 12th ಔಟಿಂಗ್ ಅನ್ನುವಂಥದ್ದು ಈಗ ರ್ಯಾಪ್ ಅಪ್ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಇಲ್ಲಿ ಭಾರತದ ಇಂಟ್ರೆಸ್ಟ್ಗಳು ಏನಿತ್ತು ಅನ್ನುವಂಥದ್ದು ಮತ್ತು ಇಲ್ಲಿನ ಔಟ್ಕಮ್ಸ್ಗಳು ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ರೀಸೆಂಟ್ಲಿ WTOದ ಮಿನಿಸ್ಟೀರಿಯಲ್ ಕಾನ್ಫರೆನ್ಸಿನ 12th ಔಟಿಂಗ್ ಅನ್ನುವಂಥದ್ದು ರ್ಯಾಪ್ ಅಪ್ ಆಗಿದೆ. ಇಲ್ಲಿನ ಕೀ ಔಟ್ಕಮ್ಸ್ ಗಳನ್ನ ನೋಡೋದಾದ್ರೆ ಜೆನೆವಾ ಪ್ಯಾಕೇಜ್ ಅನ್ನುವಂಥದ್ದು ಒಂದು ಮುಖ್ಯವಾದಂತ ಔಟ್ಕಮ್ ಆಗುತ್ತೆ. ದ ಕಾನ್ಫರೆನ್ಸ್ ಇಲ್ಲಿ ಕೀ ಅಗ್ರಿಮೆಂಟ್ಸ್ ಗಳನ್ನ ಸೆಕ್ಯೂರ್ ಮಾಡಿದೆ. ಯಾವ ವಿಚಾರಗಳಲ್ಲಿ ಅಂತ ಅಂದ್ರೆ ಪೇಟೆಂಟ್ ರೆಗ್ಯುಲೇಷನ್ಸ್ ಗಳನ್ನ ರಿಲ್ಯಾಕ್ಸ್ ಮಾಡುವಂಥದ್ದು, ಈ ಮೂಲಕ ಗ್ಲೋಬಲ್ ವ್ಯಾಕ್ಸಿನ್ ಈಕ್ವಿಟಿಯನ್ನ ಅಚೀವ್ ಮಾಡುವಂಥದ್ದು ಒಂದು ಗಮನ ಹರಿಸಿರ್ತಕ್ಕಂಥ ಅಂಶ. ಫುಡ್ ಸೆಕ್ಯೂರಿಟಿಯನ್ನ, ಆಹಾರ ಭದ್ರತೆಯನ್ನ ಎನ್ಶೂರ್ ಮಾಡುವಂಥದ್ದು ಮತ್ತೊಂದು ಅಂಶ ಆಗುತ್ತೆ. ಫಿಶರೀಸ್ ಸೆಕ್ಟರ್ ಗಳಿಗೆ ಸಬ್ಸಿಡೀಸ್ ಗಳನ್ನ ಅಕಾರ್ಡ್ ಮಾಡುವಂಥದ್ದು ಮತ್ತೊಂದು ಅಂಶ, ಇಲ್ಲಿ ಗಮನ ಹರಿಸಿರ್ತಕ್ಕಂಥ ಮತ್ತೊಂದು ಅಂಶ. 4ನೇದಾಗಿ ಇ ಕಾಮರ್ಸ್ ಗಳಿಗೆ ಕುರಿತಂತೆ ಮೊರಟೋರಿಯಮ್ಸ್ ಗಳನ್ನ ರಿಲೆವೆಂಟ್ ಇರುವಂತದನ್ನ ಕಂಟಿನ್ಯೂ ಮಾಡುವಂಥದ್ದು. ಹಾಗೆ ಟುಗೆದರ್ ಆಗಿ WTO ಡೈರೆಕ್ಟರ್ ಜನರಲ್ ಅವರು ಜೆನೆವಾ ಪ್ಯಾಕೇಜ್ ಅಂತ ಅಂದ್ರೆ ಏನನ್ನ ಕಾನ್ಸ್ಟಿಟ್ಯೂಟ್ ಮಾಡುತ್ತೆ ಅನ್ನುವಂಥದ್ದನ್ನ ರೆಫರ್ ಮಾಡಿದ್ದಾರೆ. ಇವೆಲ್ಲವೂ ಸೇರಿ ಜೆನೆವಾ ಪ್ಯಾಕೇಜ್ ಆಗುತ್ತೆ ಅನ್ನುವಂಥದ್ದನ್ನ ತಿಳಿಸಿರ್ತಕ್ಕಂಥದ್ದು. ಒಂದು, ವ್ಯಾಕ್ಸಿನ್ ಈಕ್ವಿಟಿಯನ್ನ ಗ್ಲೋಬಲಿ ಅಚೀವ್ ಮಾಡೋದಕ್ಕೆ ಪೇಟೆಂಟ್ ರೆಗ್ಯುಲೇಷನ್ಸ್ ಗಳನ್ನ ರಿಲ್ಯಾಕ್ಸ್ ಮಾಡಬೇಕಾಗತ್ತೆ. ಫುಡ್ ಸೆಕ್ಯೂರಿಟಿಯನ್ನ ಎನ್ಶೂರ್ ಮಾಡುವಂಥದ್ದು, ಫಿಶರೀಸ್ ಸೆಕ್ಟರ್ಗೆ ಸಬ್ಸಿಡೀಸ್ ಗಳನ್ನ ಅಕಾರ್ಡ್ ಮಾಡುವಂಥದ್ದು, ಇ ಕಾಮರ್ಸ್ ಮೇಲಿನ ಮೊರಟೋರಿಯಮ್ಸ್ ಗಳನ್ನ ರಿಲಿವೆಂಟ್ ಆಗಿರ್ತಕ್ಕಂಥವನ್ನ ಕಂಟಿನ್ಯೂ ಮಾಡುವಂಥದ್ದು, ಇವೆಲ್ಲವೂ ಕೂಡ ಸೇರಿ ಜೆನೆವಾ ಪ್ಯಾಕೇಜ್ ಅಂತ ಹೇಳಿ ಹೊರ ಬರ್ತಿದೆ ಅಂತ ಹೇಳಿ WTOದ ಡೈರೆಕ್ಟರ್ ಜನರಲ್ ತಿಳಿಸಿರ್ತಕ್ಕಂಥದ್ದು. ಭಾರತವು ಕೂಡ ಕೆಲವೊಂದು ವಿಚಾರಗಳಲ್ಲಿ ಸಕ್ಸಸ್ ಅನ್ನ ಈ ಒಂದು MC12 ಮಿನಿಸ್ಟ್ರಿಯಲ್ ಕಾನ್ಫರೆನ್ಸಿನ 12th ಇದರಲ್ಲಿ ನೋಡಿರ್ತಕ್ಕಂಥದ್ದು. ಅಬೌವ್ ಮೆನ್ಷನ್ ಸೆಕ್ಟರ್ಸ್ ಗಳಲ್ಲಿ ಭಾರತ ಕೆಲವೊಂದು ಸಕ್ಸಸ್ ಅನ್ನ ಕೂಡ ಕಂಡಿದೆ. ಹಾಗಾದ್ರೆ ಈ WTOದ ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಅಂದ್ರೆ ಏನು ಅನ್ನುವಂಥದ್ದನ್ನ ನೋಡೋದಾದ್ರೆ ಇದು WTOದ ಆರ್ಗನೈಸೇಷನ್ ಚಾರ್ಟ್ ನಲ್ಲಿ ವೆರಿ ಟಾಪ್ ನಲ್ಲಿ ಇರ್ತಕ್ಕಂಥ ಒಂದು ಕಾನ್ಫರೆನ್ಸ್ ಆಗತ್ತೆ. ಇದು ವರ್ಷದಲ್ಲಿ ಕೇವಲ 2 ವರ್ಷದಲ್ಲಿ ಕೇವಲ ಒಮ್ಮೆ ಈ ಒಂದು ಕಾನ್ಫರೆನ್ಸ್ ಅನ್ನುವಂಥದ್ದು ಮೀಟ್ ಆಗುವಂಥದ್ದು. ಇಟ್ ಮೀಟ್ಸ್ ಒನ್ಸ್ ಎವ್ರಿ 2 years. 2 ವರ್ಷಕ್ಕೊಮ್ಮೆ WTOದ ಈ ಒಂದು ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ಜರುಗುತ್ತೆ. ಹಾಗೆ ಯಾವುದೇ ಅಗ್ರಿಮೆಂಟ್ಸ್ಗಳು, ಟ್ರೇಡ್ ಅಗ್ರಿಮೆಂಟ್ಸ್ಗಳಿದೆ, ಮಲ್ಟಿಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ಸ್ಗಳು, WTOದ ಅಡಿಯಲ್ಲಿ ಬರುವಂತ ಯಾವುದೇ ಮಲ್ಟಿಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ಸ್ಗಳ ಎಲ್ಲ ಮ್ಯಾಟರ್ಸ್ಗಳ ಕುರಿತಂತ ನಿರ್ಧಾರಗಳನ್ನ ಇಲ್ಲಿಯೇ ತಗೊಳ್ಳಾಗತ್ತೆ. IMF ಅಥವಾ ವರ್ಲ್ಡ್ ಬ್ಯಾಂಕ್ ನಂತ ಸಂಸ್ಥೆಗಳಲ್ಲಿ ಅಲ್ಲಿನ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳು ಅಥವಾ ಆ ಒಂದು ಸಂಸ್ಥೆಯ ಚೀಫ್ ಕೆಲವೊಂದು ನಿರ್ಧಾರಗಳನ್ನ ಏನ್ ಮುಖ್ಯವಾಗಿ ತಗೊಳ್ತಾರೆ, ಆ ರೀತಿ WTOದ ಕಾರ್ಯಗಳು ಜರುಗೋದಿಲ್ಲ. ಇಲ್ಲಿ ಮುಖ್ಯವಾಗಿ ಈ ಒಂದು ಮಿನಿಸ್ಟೀರಿಯಲ್ ಕಾನ್ಫರೆನ್ಸ್ ನಲ್ಲಿ ಇಂಥ ನಿರ್ಧಾರಗಳನ್ನ ತಗೊಳ್ಳುವಂಥದ್ದು. ಎಲ್ಲ ಮುಖ್ಯವಾದಂತ ನಿರ್ಧಾರಗಳನ್ನ WTO ಅನ್ನುವಂಥದ್ದು ಕಲೆಕ್ಟಿವ್ ಆಗಿ ತಗೊಳುತ್ತೆ, ಕನ್ಸೆನ್ಸಸ್ ನ ಮುಖಾಂತರವಾಗಿ ತಗೊಳುತ್ತೆ. ಸದಸ್ಯ ರಾಷ್ಟ್ರಗಳ ಕನ್ಸೆನ್ಸಸ್ ಅನ್ನುವಂಥದ್ದು ಬಹುಮುಖ್ಯ ಆಗುತ್ತೆ. ಹಲವಾರು ಕೌನ್ಸಿಲ್ ಕಮಿಟೀಸ್ ಗಳ ಮುಖಾಂತರವಾಗಿ ಕನ್ಸೆನ್ಸಸ್ ಗಳಲ್ಲಿಯೇ ಈ ಒಂದು ನಿರ್ಧಾರಗಳನ್ನ ಕಲೆಕ್ಟಿವ್ ಆಗಿ WTO ತಗೊಳ್ಳುವಂಥದ್ದು. ಈ ವರ್ಷದ ಕಾನ್ಫರೆನ್ಸ್ ಎಲ್ಲಿ ಜರುಗಿತ್ತು ಅಂದಾಗ ಸ್ವಿಟ್ಜರ್ಲ್ಯಾಂಡ್ ಜೆನೆವಾದಲ್ಲಿ ಜರುಗಿತ್ತು ಅನ್ನುವಂಥದ್ದು ತಿಳಿದಿರಲಿ. ಜೆನೆವಾ ಪ್ಯಾಕೇಜ್ ಏನನ್ನ ರೆಫರ್ ಮಾಡುತ್ತೆ ಅಂದಾಗ ಮುಖ್ಯವಾಗಿ ಆ 4 ಅಂಶಗಳನ್ನ ನಾವು ತಿಳಿಸಬೇಕಾಗತ್ತೆ. ಇಲ್ಲಿ ಮೇಜರ್ ಡಿಬೇಟ್ಸ್ ಗಳು ಏನಿತ್ತು ಅಂತ ಅಂದ್ರೆ ಮುಖ್ಯವಾಗಿ ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಇಂಡಿಯಾ ಅನ್ನುವಂಥದ್ದು ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಟರ್ ಆಗುತ್ತೆ ವರ್ಲ್ಡ್ ಫುಡ್ ಪ್ರೋಗ್ರಾಮಿಗೆ. ಇದರ ಬಗ್ಗೆ ಕೂಡ ಇಲ್ಲಿ ಡಿಸ್ಕಷನ್ಸ್ ಜರುಗಿರ್ತಕ್ಕಂಥದ್ದು. ಫಿಶರೀಸ್ ಇಂಡಿಯಾ ಸಕ್ಸಸ್ಫುಲಿ ಮ್ಯಾನೇಜ್ ಮಾಡಿದೆ. ಎಲಿಮಿನೇಟಿಂಗ್ ಸಬ್ಸಿಡೀಸ್ ಅನ್ನುವಂಥದ್ದು ಏನಿತ್ತು, ಈ ಒಂದು ಅಗ್ರಿಮೆಂಟ್ ಅನ್ನ ಕಾರ್ವ್ಔಟ್ ಮಾಡೋದಕ್ಕೆ ಸಬ್ಸಿಡೀಸ್ ಗಳನ್ನ ಫಿಶರೀಸ್ ಗಳ ವಿಚಾರದಲ್ಲಿ ಎಲಿಮಿನೇಟ್ ಮಾಡುವಂಥದ್ದು ಏನಿತ್ತು, ಇದರ ಕುರಿತಂತೆ ಒಂದು ಅಗ್ರಿಮೆಂಟ್ ಅನ್ನ ಕಾರ್ವ್ಔಟ್ ಮಾಡೋದಕ್ಕೆ ಇಂಡಿಯಾ ಸಕ್ಸಸ್ಫುಲ್ ಆಗಿ ಮ್ಯಾನೇಜ್ ಮಾಡಿದೆ. ಅನ್ರಿಪೋರ್ಟೆಡ್, ಇಲ್ಲೀಗಲ್, ಅನ್ರೆಗ್ಯುಲೇಟೆಡ್ ಫಿಶಿಂಗ್ ನ ವಿಚಾರದಲ್ಲಿ ಸಬ್ಸಿಡೀಸ್ಗಳು ದೊರಕದಂತೆ ಅವುಗಳನ್ನ ಎಲಿಮಿನೇಟ್ ಮಾಡುವಂತ ಒಂದು ಅಗ್ರಿಮೆಂಟ್ ಅನ್ನ ಇಂಡಿಯಾ ಸಕ್ಸಸ್ಫುಲ್ ಆಗಿ ಕಾರ್ವ್ಔಟ್ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಓನ್ಲಿ ಎಕ್ಸೆಪ್ಷನ್ ಅಂತ ಅಂದ್ರೆ ಕಂಟೈನಿಂಗ್ ಸಬ್ಸಿಡೀಸ್ ಫಾರ್ ಓವರ್ ಫಿಶ್ಡ್ ಸ್ಟಾಕ್ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಓನ್ಲಿ ಎಕ್ಸೆಪ್ಷನ್ ಆಗಿರ್ತಕ್ಕಂಥದ್ದು. ಪೇಟೆಂಟ್ ರಿಲ್ಯಾಕ್ಸೇಷನ್ಸ್ ಗಳ ವಿಚಾರದಲ್ಲೂ ಕೂಡ ಸದಸ್ಯ ರಾಷ್ಟ್ರಗಳು ಅಗ್ರಿಮೆಂಟ್ ಅನ್ನ ಅಥವಾ ಅಗ್ರಿ ಅಂತ ಹೇಳಿ ತಿಳಿಸಿರ್ತಕ್ಕಂಥ ಅವರ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಸೊ ದಟ್ ಪೇಟೆಂಟ್ ರಿಲ್ಯಾಕ್ಸೇಷನ್ ಅನ್ನ ನೀಡೋ ಮುಖಾಂತರವಾಗಿ ವ್ಯಾಕ್ಸಿನ್ ಈಕ್ವಿಟಿಯನ್ನ ಅಚೀವ್ ಮಾಡೋದು ಮುಖ್ಯವಾದಂತ ಗುರಿಯಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಈ ಒಂದು ಸಂಸ್ಥೆ, ಇದರ ಪ್ರಿಡೆಸಿಸರ್, ಇದರ ಹಿಂದೆ ಇದ್ದಂತ ಸಂಸ್ಥೆ ಯಾವುದು ಅನ್ನುವಂಥದ್ದನ್ನ ನೀವು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನ ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.